ಮಾಟ ಮಂತ್ರ ಗಾಳಿ ಇತ್ಯಾದಿಗಳು ಏನೇನು ಮಾಡಿಸಿರ್ತಾರೋ ಅದೆಲ್ಲ ನಿವಾರಣೆ ಆಗ್ಲಿಕ್ಕೋಸ್ಕರವಾಗಿ ಇಲ್ಲಿ ಬಂದು ಈ ಅಮ್ಮಂಗೆ ಶರಣಾಗಿ ಒಕ್ಕಲು ಜಾಸ್ತಿ ಅದೇ ಉದ್ದೇಶಕ್ಕಾಗಿ ಬಂದು ಇಲ್ಲಿ ಒಕ್ಕಲಾಗಿರತಕ್ಕಂಥ ಉದಾಹರಣೆ ಉಂಟು. ಸಂತಾನವಿಲ್ಲದಿದ್ದರೆ ಸಂತಾನ ಭಾಗ್ಯ, ಮದುವೆಯಾಗದಿದ್ದರೆ ಮದುವೆ ಭಾಗ್ಯ, ಇನ್ನೂ ಸುಮಾರು ಅವರ ಯಾವುದೇ ರೀತಿ ತೊಂದರೆ ತಾಪತ್ರಗಳಿಗೆ ಬಂದು ಇಲ್ಲಿ ಅಮ್ಮನವರಲ್ಲಿ ಶರಣಾಗುತ್ತಾರೆ. ಮಾಗಡಿ ಇರಬಹುದು, ಬೆಂಗಳೂರು, ಬೇರೆ ಬೇರೆ ರಾಜ್ಯಗಳಿಂದನೂ ಸಹ ಇಲ್ಲಿ ಬಂದು ಅಮ್ಮನವರಿಗೆ ಶರಣಾಗಿರತಕ್ಕಂಥದ್ದು ತಿಳಿದು ಬಂದಿರತಕ್ಕಂಥದ್ದು. ಕರೇಕಣ್ಣಿ, ಕೆಂಚಾಂಬಿಕಾಯಿ, ಲಕ್ಷ್ಮೀದೇವಿ ಎಂದು ನಾನಾ ಹೆಸರುಗಳಿಂದ ಕರೆಯುತ್ತಾರೆ. ಅವರ ಕಷ್ಟಗಳು ಏನೇನಿದೆಯೋ ಅದೆಲ್ಲ ನಿವಾರಣೆ ಮಾಡಮ್ಮ, ನಾನು ನಿನಗೆ ಮಡ್ಲಕ್ಕಿ ಕೊಡ್ತೀನಿ, ಅಥವಾ ಒಂದು ಸೀರೆ ಉಡಿಸ್ತೀನಿ, ಅಥವಾ ಇನ್ನೂ ಮುಂದೆ ಹೋಗಿ ಒಂದು ಅಭಿಷೇಕ ಉತ್ಸವ ಇದು ಏನಾನ ಒಂದು ಮಾಡ್ತೀನಿ ಅಂತ ಕೇಳ್ತಾರೆ. ಮಾಟ ಮಂತ್ರ ಗಾಳಿ ಇತ್ಯಾದಿಗಳು ಏನೇನು ಮಾಡಿಸಿರ್ತಾರೋ ಅದೆಲ್ಲ ನಿವಾರಣೆ ಆಗ್ಲಿಕ್ಕೋಸ್ಕರವಾಗಿ ಇಲ್ಲಿ ಬಂದು ಈ ಅಮ್ಮಂಗೆ ಶರಣಾಗಿ ಒಕ್ಕಲು ಜಾಸ್ತಿ ಅದೇ ಉದ್ದೇಶಕ್ಕಾಗಿ ಬಂದು ಇಲ್ಲಿ ಒಕ್ಕಲಾಗಿರತಕ್ಕಂಥ ಉದಾಹರಣೆ ಉಂಟು. ಇದು ಮೇಯ್ನ್, ಈಗ ಮದುವೆ ಆಗಿಲ್ಲ ಅಂದರೆ ಮದುವೆ, ಅಥವಾ ಸಂತಾನ ಭಾಗ್ಯ ಇಲ್ದಲೆ ಸಂತಾನ ಭಾಗ್ಯ. ಆ ಸಂತಾನ ಭಾಗ್ಯಕ್ಕೆ ಏನು ಮೇಯ್ನು ಅಂದರೆ ಅಮ್ಮನವರ ಮೈ ತೊಳೆದಿದ್ದ ನೀರನ್ನ ಅಮ್ಮನವರಿಗೆ ಮುಡಿ ನೀರು ಅಂತ ಹೇಳಿ ಹಾಕ್ತಾರೆ. ಹಾಗಾಗಿ ಅದಾದಮೇಲೆ ಅವರಿಗೆ ಆಗಿರೋದು ಉಂಟು ಅದು. ಶ್ರೀ ಕ್ಷೇತ್ರವಾದಂತಹ ಕೆಂಚನಹಳ್ಳಿ ಗ್ರಾಮವು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ತಿಪ್ಪಸಂದ್ರ ಹೋಬಳಿ ಕೆಂಚನಹಳ್ಳಿ ಗ್ರಾಮ. ಇಲ್ಲಿ ತಾಯಿ ಹೆಸರು ಬಂದು ಕೆಂಚನಳಮ್ಮ ಅಂತ ಕರೀತಾರೆ. ಕರೇಕಣ್ಣಿ, ಕೆಂಚಾಂಬಿಕಾಯಿ, ಲಕ್ಷ್ಮೀದೇವಿ ಎಂದು ನಾನಾ ಹೆಸರುಗಳಿಂದ ಕರೆಯುತ್ತಾರೆ. ಈ ದೇವಿಗೆ ಲಕ್ಷಾಂತರ ಜನ ಭಕ್ತಾದಿಗಳು ಇದ್ದಾರೆ. ಅಮ್ಮನವರು ಅವರ
ಕಷ್ಟಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಬಲಗಡೆ ಅಥವಾ ಎಡಗಡೆ ಅಮ್ಮನವರು ಹೂ ಪ್ರಸಾದವನ್ನು ನೀಡುತ್ತಾರೆ. ಪ್ರತಿ ದಿನವೂ ಪಂಚಾಮೃತ ಅಭಿಷೇಕ ನಡೆಯುತ್ತದೆ. ಬುಧವಾರ, ಗುರುವಾರ ಮತ್ತು ಅಭಿಷೇಕ ನಡೆಯುವುದಿಲ್ಲ. ಅವತ್ತಿನ ದಿನ ಬರೀ ಜಲಾಭಿಷೇಕ ಮಾಡಿ ಅಮ್ಮನವರಲ್ಲಿ ಅವರ ಕಷ್ಟಗಳನ್ನು ಬಗೆಹರಿಸಿಕೊಳ್ಳಲು ಬರುತ್ತಾರೆ. ಇಲ್ಲಿ ಬಂದು ಅಮ್ಮನವರಲ್ಲಿ ಹೂ ಪ್ರಸಾದವನ್ನು ಕೇಳುತ್ತಾರೆ. ನಾನಾ ವಿಧವಾದ ಅವರ ಕಷ್ಟಗಳಿಗೆ ಬಂದು ಅವರ ಹರಕೆಗಳನ್ನು ಮಾಡಿಕೊಂಡು ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಇಲ್ಲಿ ಕೇಳುತ್ತಾರೆ. ವರ್ಷದಿಂದ ಈ ಯುಗಾದಿಯಿಂದ ನೆಕ್ಸ್ಟ್ ಯುಗಾದಿವರೆಗೂ ಏನಿದೆಯೋ ಪ್ರತಿದಿನವೂ ಹಬ್ಬದಂತೆ ಇಲ್ಲಿ ಆಚರಿಸುತ್ತಾರೆ. ಅವರ ಹರಕೆಗಳಿಗೆ ಉತ್ಸವ ಅಥವಾ ಅಭಿಷೇಕಗಳು ನೆರವೇರಿಸುತ್ತಾರೆ. ಪ್ರತಿ ಒಂದು ಹಬ್ಬಗಳಲ್ಲಿ ಕಟ್ಲೆ ಉತ್ಸವಗಳನ್ನು ಮಾಡುತ್ತಾರೆ. ಅದು ಅವರ ವಂಶ ಪಾರಂಪರ್ಯವಾಗಿ ನಡೆಸಿಕೊಂಡು ಬರತಕ್ಕಂತಹದ್ದು. ತದನಂತರದಲ್ಲಿ ಅಮ್ಮನವರಿಗೆ ಈ ಜಾತ್ರಾ ಮಹೋತ್ಸವವು ಶಿವರಾತ್ರಿ ಆಗಿ 15 ದಿನದಲ್ಲಿ ಕಂಬವನ್ನು ಏರ್ಪಡಿಸಿ 15 ದಿನದಲ್ಲಿ ಜಾತ್ರಾ ಮಹೋತ್ಸವವು ನಡೆಯುತ್ತದೆ. ಈ ಜಾತ್ರಾ ಮಹೋತ್ಸವವು ಸುಮಾರು 1 ವಾರದವರೆಗೆ ನಡೆಯುತ್ತದೆ. ಅದರಲ್ಲಿ 2 ದಿನ ತುಂಬ ವಿಶೇಷವಾಗಿರತಕ್ಕಂಥದ್ದು, ಸೋಮವಾರ ಮತ್ತು ಮಂಗಳವಾರ. ಸರ್, ಇಲ್ಲಿ ತುಂಬ ಜನಕ್ಕೆ ಅವರ ಸಮಸ್ಯೆಗಳು ಬಗೆಹರಿದಿದೆ. ಸಂತಾನವಿಲ್ಲದಿದ್ದರೆ ಸಂತಾನ ಭಾಗ್ಯ, ಮದುವೆಯಾಗದಿದ್ದರೆ ಮದುವೆ ಭಾಗ್ಯ, ಇನ್ನೂ ಸುಮಾರು ಅವರ ಯಾವುದೇ ರೀತಿ ತೊಂದರೆ ತಾಪತ್ರಗಳಿಗೆ ಬಂದು ಇಲ್ಲಿ ಅಮ್ಮನವರಲ್ಲಿ ಶರಣಾಗುತ್ತಾರೆ. ಈ ದೇವರಿಗೆ ಭಕ್ತಾದಿಗಳು ಲಕ್ಷಾಂತರ ಜನಗಳಿದ್ದಾರೆ. ಮಾಗಡಿ ಇರಬಹುದು, ಬೆಂಗಳೂರು, ಬೇರೆ ಬೇರೆ ರಾಜ್ಯಗಳಿಂದನೂ ಸಹ ಇಲ್ಲಿ ಬಂದು ಅಮ್ಮನವರಿಗೆ ಶರಣಾಗಿರತಕ್ಕಂಥದ್ದು ತಿಳಿದು ಬಂದಿರತಕ್ಕಂಥದ್ದು. ಪ್ರತಿನಿತ್ಯ ವಿಶೇಷಣೇನೆ ಅದು ಸೋಮವಾರ, ಮಂಗಳವಾರ ಮತ್ತು ಶುಕ್ರವಾರ ಅಮ್ಮನವರ ವಾರ. ಪ್ರತಿದಿನವೂ ಪಂಚಾಮೃತ ಅಭಿಷೇಕಗಳಿರುತ್ತೆ. ಪ್ರತಿದಿನ ಇದೇ ಥರ ವಿಶೇಷವಾಗಿ ದೀಪಾಲಂಕಾರಗಳಿರುತ್ತೆ. ಬುಧವಾರ, ಗುರುವಾರ 2 ದಿನ ಮಾಡಲ್ಲ. ಅವತ್ತಿನ ದಿನ ಬರೀ ಜಲಾಭಿಷೇಕ. ಅವತ್ತೇನಿದ್ರು ಬರೋ ಭಕ್ತಾದಿಗಳೆಲ್ಲ ಹೂ ಪ್ರಸಾದ ಕೇಳಲಿಕ್ಕೋಸ್ಕರವಾಗಿ ಬರ್ತಾರೆ. ಮಹಾಮಾಗೆ ಶ್ರೀ ಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ.
ಓಂ ಕಾತ್ಯಾಯನಾಯ ವಿದ್ಮಹೇ ಖಡ್ಗಹಸ್ತಾಯ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಇನ್ನು ಪಕ್ಕದೂರದಲ್ಲಿ ಇವರ ತಂಗಿ ಒಬ್ಬರಿದ್ದಾರೆ, ಸೋಮನಳಮ್ಮ ಅಂತ ಅಂದ್ಬಿಟ್ಟು. ಕೆಲವರು ಅವರ ಶಕ್ತಿಯಾನುಸಾರದಲ್ಲಿ ಎರಡೂ ದೇವರು ನಿನ್ನ ತಂಗಿನೂ ಕರ್ಕೊಂಡ್ಬಂದು ನಾವು ಇಲ್ಲಿ ಉತ್ಸವವನ್ನು ಮಾಡ್ತೀವಿ ಅಂತ ಬೇಡ್ಕೋತಾರೆ. ಹಾಗಾಗಿ ಅವರ ಕಷ್ಟಗಳು ನಿವಾರಣೆ ಆದಮೇಲೆ ಅವರ ಅಮ್ಮನವರಲ್ಲಿ ಬಂದು ಶರಣಾಗಿ ಅವರ ಕಷ್ಟಗಳೆಲ್ಲ ನಿವಾರಣೆ ಆದಮೇಲೆ ಇಬ್ಬರೂ ಸಹ ಇಲ್ಲೇ ಕರ್ಕೊಂಡ್ಬಂದು ಪ್ರಾಕಾರೋತ್ಸವ ಮಾಡಿ ಉತ್ಸವವನ್ನು ಮಾಡಿ ಅವರ ಹರಕೆಯನ್ನು ತೀರಿಸ್ತಾರೆ. ಹೆಚ್ಚಾಗಿ ಹೇಳಬೇಕು ಅಂತಂದ್ರೆ ಇದು ಕೆಂಪೇಗೌಡರ ಕಾಲದ್ದು ಅಂತಾನೆ ಹೇಳ್ಬೋದು. ಹಣ್ಣು ಕಾಯಿ ತಾಟೆ ತುಂಬ ನಾರೆರೆಲ್ಲರೂ, ಹಣ್ಣು ಕಾಯಿ ತಾಟೆ ತುಂಬ ನಾರೆರೆಲ್ಲರೂ, ತಂದು ದೇವಿ ಮುಂದಕ್ಕಿಟ್ಟು ಪೂಜೆ ಮಾಡುತ್ತಾ